ಹಲೋ ಫ್ರೆಂಡ್ಸ್, ಇವತ್ತು ನಾನು ಸಿಹಿ ಅವಲಕ್ಕಿ ಮತ್ತು ಖಾರ ಅವಲಕ್ಕಿ ಮಾಡ್ತಾಯಿದ್ದೇನೆ. ಖಾರ ಅವಲಕ್ಕಿ ಮಾಡಲಿಕ್ಕೆ ಒಂದು ಪಾತ್ರೆಗೆ ಬೌಲ್ಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಗ್ರೌಂಡ್ ನಟ್ ಮತ್ತು ಕ್ಯಾಶ್ಯೂ ನಟ್ಸ್, ಸ್ವಲ್ಪ ಸ್ಪ್ಲಿಟ್ ಕ್ಯಾಶ್ಯೂ ನಟ್ಸು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಅವೆಲ್ಲವೂ ಸ್ವಲ್ಪ ಹೊಂಬಣ್ಣ ಬಂದ ನಂತರ ಹಸಿಮೆಣಸಿಕಾಯಿ ಮತ್ತು ಕರಿಬೇವನ್ನು ಹಾಕ್ಕೊಳ್ಬೇಕು. ಕರಿಬೇವು ಮತ್ತು ಹಸಿಮೆಣಸಿಕಾಯಿ ಸ್ವಲ್ಪ ಫ್ರೈ ಆದ ನಂತರ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ 2 ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಸೊ ಈ ಈರುಳ್ಳಿ ಸಹಿತ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಮಟ್ಟಿಗೆ, ಜಾಸ್ತಿ ಏನು ಬೇಡವ. ಸ್ವಲ್ಪ ಫ್ರೈ ಆದಮೇಲೆ ಒಂದು ಒಗ್ಗರಣೆಗೆ ನಾನು ಈ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಇದಕ್ಕೆ ಹಸಿ ಮಾವಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ. ಸೊ ನಾನು ಸಿಹಿ ಅವಲಕ್ಕಿಗೆ ಮ್ಯಾಂಗೋ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ಈ ಒಂದು ಮಾವಿನಕಾಯಿ ತುರಿನೂ ಸಹಿತ ಸ್ವಲ್ಪ ಬಿಸಿ ಆದ ನಂತರ ಅದು ಸ್ವಲ್ಪ ಕೈ ಆಡಿಸ್ಕೊಂಡು ಸ್ವಲ್ಪ ಅದು ಸಹಿತ ಫ್ರೈ ಆಗಬೇಕು ಆಯಿಲಲ್ಲಿ. ಫ್ರೈ ಆದ ನಂತರ ಇದಕ್ಕೆ ನಾನು ಬೇಯಿಸಿಟ್ಟಿರ್ತಕ್ಕಂಥ ತರಕಾರಿ ಹಾಕ್ಕೊಳ್ತೇನೆ. ಸ್ವಲ್ಪ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು, ಆನಂತರ ಬೀನ್ಸು, ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು, ಆನಂತರ ಕ್ಯಾರೆಟು ಇವೆಲ್ಲವನ್ನು ಸಹಿತ ಒಂದು ಕುದಿಸ್ಕೊಂಡು ನಾನು ಕುಕ್ಕರ್ಲಿ ಒಂದು ಕೂಗು ವಿಷಲ್ ಮಾಡಿ ತಗೊಂಡಿದ್ದೀನಿ ತರಕಾರಿನ. ಈ ಎಲ್ಲ ತರಕಾರಿ ಬೆಂದಿದೆ. ಸೊ ಇದನ್ನು ಸಹಿತ ಈ ಒಂದು ಅವಲಕ್ಕಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರನಾಗಿ ಎಲ್ಲ ತರಕಾರಿ, ಈರುಳ್ಳಿ, ಕ್ಯಾಶು, ಗ್ರೌಂಡ್ ನಟ್ಟು ಎಲ್ಲ ಚೆನ್ನಾಗಿ ಈಗ ಫ್ರೈ ಆಗಿದೆ ನೋಡಿ, ಎಲ್ಲದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಈ ಒಂದು ಹಂತದಲ್ಲಿ ನಾನು ಅವಲಕ್ಕಿ ನೆನೆಸ್ಕೊಂಡಿರ್ತಕ್ಕಂಥ ಅವಲಕ್ಕಿಗೆ 1 ನಿಂಬೆಹಣ್ಣಿನ ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ಜ್ಯೂಸ್ ಅವಲಕ್ಕಿಗೆ ಹಾಕ್ಕೊಳ್ಬೇಕು. ಸೊ ಆಗ ಅವಲಕ್ಕಿ ಚೆನ್ನಾಗಿ ಬರುತ್ತೆ. ಈ ಅವಲಕ್ಕಿ ನೆನೆಸಿರ್ತಕ್ಕಂಥ ಅವಲಕ್ಕಿ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಂಡು ಅದನ್ನು ಈ ಒಂದು ಬೇಯಿಸಿರ್ತಕ್ಕಂಥ ಒಂದು ಒಗ್ಗರಣೆಗೆ ಹಾಕ್ಕೊಳ್ತೇನೆ. ಸೊ ಇವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅವಲಕ್ಕಿ ಖಾರ ಅವಲಕ್ಕಿಗೆ ಈ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದು ಮಿಕ್ಸ್ ಆಗಿದೆ ನೋಡಿ, ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಅವಲಕ್ಕಿ ಎಲ್ಲ ಮಿಕ್ಸ್ ಆಯಿತು, ಚೆನ್ನಾಗಿ ಈ ಒಂದು ಕಲರ್ ಬಂದಿದೆ ಅವಲಕ್ಕಿ. ಈಗ ಇದು ಖಾರ ಅವಲಕ್ಕಿ ಈಗ ರೆಡಿಯಾಗಿದೆ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ಬೇಕು. ಕೊತ್ತಂಬರಿ ಹಾಕ್ಕೊಂಡು ಆಮೇಲೆ ಉರ್ಗಡ್ಲೆ ಪುಡಿ ಅಂತ ಹೇಳ್ತೀವಲ್ಲ, ಪುಟಾಣಿ ಪುಡಿ, ಅದನ್ನು ಸಹಿತ ಮೇಲ್ಗಡೆ ಸ್ವಲ್ಪ ಉದುರಿಸ್ಕೋಬೇಕು. ಹಸಿ ಮಾವಿನಕಾಯಿ ತುರಿಯಿಂದ ಮಾಡಿರ್ತಕ್ಕಂಥ ಒಂದು ಅವಲಕ್ಕಿ, ಖಾರ ಅವಲಕ್ಕಿ ಈಗ ರೆಡಿಯಾಗಿದೆ. ಈಗ ನಂತರ ಸಿಹಿ ಅವಲಕ್ಕಿ ಮಾಡೋಣ ಬನ್ನಿ. ಸಿಹಿ ಅವಲಕ್ಕಿ ಮಾಡಲಿಕ್ಕೆ ನಾನು ಅವಲಕ್ಕಿಯನ್ನು ಸ್ವಲ್ಪ ನೆನೆಸ್ಕೊಂಡಿದ್ದೀನಿ. ನೆನೆಸ್ಬಿಟ್ಟು ಒಂದು ಬೌಲಿಗೆ ತೊಗೊಂಡಿದ್ದೀನಿ. ಆ ಒಂದು ನೆನೆಸಿರ್ತಕ್ಕಂಥ ಅವಲಕ್ಕಿಗೆ ಮ್ಯಾಂಗೋ ಪೀಸಸ್ಸು, 1 ಮಾವಿನ ಹಣ್ಣನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಪೀಸ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. 1 ಬಟ್ಲ ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ಮ್ಯಾಂಗೋ ಮತ್ತು ಈಗ ಮ್ಯಾಂಗೋ ಸೀಸನ್ ಆಗಿದ್ದರಿಂದ ನಾನು ಇವತ್ತು ಮಾವಿನ ಸಿಹಿ ಅವಲಕ್ಕಿ ಮಾಡ್ತಾಯಿದ್ದೀನಿ. ನಂತರ ಡ್ರೈ ಫ್ರೂಟ್ಸು, ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಬೇಡದ್ರೆ ಇಲ್ಲ. ಆನಂತರ 1 ಸಣ್ಣ ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಬಾಳೆಹಣ್ಣು ಯೂಶ್ವಲಿ ಸಿಹಿ ಅವಲಕ್ಕಿಗೆ ಎಲ್ಲರೂ ಹಾಕ್ತಾರೆ ಕಜ್ಜಾಯ ಮಾಡುವಾಗ, ಪಂಚಾಮೃತ. ಸೊ ನಾನು ಸ್ವಲ್ಪ ಕೇಸರಿ ದಳದ ನೀರು ನೆನೆಸಿಟ್ಕೊಂಡು ಅದನ್ನು ಹಾಕ್ಕೊಂಡೆ. ಸೊ ಈಗ ಎಲ್ಲ ದಿನಸುಗಳು ಹಾಕ್ಕೊಂಡ್ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನಂತರ ಏಲಕ್ಕಿ ಪುಡಿ, ಆ ಏಲಕ್ಕಿ ಪುಡಿನ ಹಾಕಿ ಈಗ ಈ ಎಲ್ಲ ದಿನಸುಗಳನ್ನ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ಎಲ್ಲದನ್ನು ಮೇಲೆ ಕೆಳಗೆ ಮಾವಿನ ಹಣ್ಣಿನ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಇದೆಲ್ಲ ಮಿಕ್ಸ್ ಆಗಿದೆ ನೋಡಿ, ಅವಲಕ್ಕಿ ಆರೆಂಜ್ ಆಗಿದೆ, ಕಲರ್ಫುಲ್ ಆಗಿರ್ತಕ್ಕಂಥ. ಇದಕ್ಕೆ ನಾವು ಸಿಹಿ ಕಟ್ಟ ಮಿಟ್ಟ ಮಾಡಬೇಕು ಅಂದರೆ ಆ್ಯಪಲ್ಲು, ಸೊ ಮೆಣಸಿಕಾಯಿ ಈ ಥರನೂ ಹಾಕ್ಕೊಳ್ಬೋದು. ಸೊ ಇವತ್ತು ನಾನು ಮ್ಯಾಂಗೋ ಸಿಹಿ ಅವಲಕ್ಕಿ ಮಾಡಿರೋದ್ರಿಂದ ಮ್ಯಾಂಗೋ ಹಾಕ್ಕೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ಸೊ ಈಗ ಅದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಿಹಿ ಅವಲಕ್ಕಿ ಮ್ಯಾಂಗೋದು ರೆಡಿಯಾಗಿದೆ ನೋಡಿ, ಕಲರ್ಫುಲ್ ಆಗಿರ್ತಕ್ಕಂಥ ಸಿಹಿ ಅವಲಕ್ಕಿ ಮತ್ತು ಖಾರ ಅವಲಕ್ಕಿ, ಹಸಿ ಮಾವಿನಕಾಯಿ ತುರಿಯಿಂದ ಮಾಡಿರ್ತಕ್ಕಂಥದ್ದು. ಸೊ ನೀವು ಮನೆಯಲ್ಲಿ ಒಮ್ಮೆ ಈ ಥರನಾಗಿ ಖಾರ ಮತ್ತು ಸಿಹಿ ಅವಲಕ್ಕಿಯನ್ನು ಮಾಡಿಬಿಟ್ಟು ಮಾವಿನ ಸೀಸನಲ್ಲಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.